ಕರ್ಮದ ಆಧಾರದ ಮೇಲೆ ಪುನರ್ಜನ್ಮವು ನಿರ್ಧಾರವಾಗಿರುತ್ತೆ. ಗರುಡ ಪುರಾಣದ ಪ್ರಕಾರ ಪ್ರತಿಯೊಂದು ಜೀವಿಯೂ ಕೂಡ ಪುನರ್ಜನ್ಮವನ್ನು ಪಡೆಯುತ್ತೆ. ಆದರೆ ಅವರು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತಾರೆ, ಯಾವ ಜನ್ಮವನ್ನ ಪಡಿತಾರೆ ಅನ್ನೋದು ಅವರ ಹಿಂದಿನ ಜನ್ಮದಲ್ಲಿ ಅವರು ಮಾಡಿರೋ ಕರ್ಮದ ಮೇಲೆ ನಿಂತಿರುತ್ತೆ. ಅದೇ ರೀತಿ ಮುಂದಿನ ಜನ್ಮ ಅಥವಾ ಹಿಂದಿನ ಜನ್ಮದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಕುತೂಹಲ ಇರುತ್ತೆ. ಗರುಡ ಪುರಾಣದಲ್ಲಿ ಹೇಳಿರೋ ಪ್ರಕಾರ ಶಿಶು ಎಲ್ಲಿಯವರೆಗೂ ತಾಯಿಯ ಗರ್ಭದಲ್ಲಿರುತ್ತೋ ಅಲ್ಲಿಯವರೆಗೂ ಆ ಶಿಶುವಿಗೆ ತನ್ನ ಹಿಂದಿನ ಜನ್ಮದ ಬಗ್ಗೆ ಎಲ್ಲವೂ ನೆನಪಿರುತ್ತೆ. ಇನ್ನು ಈಗ ಅತಿ ಮುಖ್ಯವಾಗಿ ಮನುಷ್ಯರು ತಮ್ಮ ಕರ್ಮಗಳ ಆಧಾರದ ಮೇಲೆ ಏನಾಗಿ ಹುಟ್ಟುತ್ತಾರೆ, ಯಾವ ಯಾವ ಜನ್ಮವನ್ನ ಪಡಿತಾರೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ತಂದೆ ತಾಯಿಯನ್ನ ನೋಡ್ಕೊಳ್ದೇ ಇರುವಂತ, ಅವರಿಗೆ ನೋವನ್ನ ಕೊಡುವಂತ ಮಕ್ಕಳು ಅಥವಾ ಮನುಷ್ಯ ಮುಂದಿನ ಜನ್ಮದಲ್ಲಿ ಆಮೆಯಾಗಿ ಜನ್ಮ ತಾಳುತ್ತಾನೆ. ಯಾಕಂದ್ರೆ ಆಮೆಯ ಜೀವಿತಾವಧಿ ತುಂಬಾ ಜಾಸ್ತಿ ಇರುತ್ತೆ. ಆಮೆ ಕೇವಲ 20-30 ವರ್ಷ ಮಾತ್ರ ಬದುಕಲ್ಲ, ಬರೋಬ್ಬರಿ 200-300 ವರ್ಷಗಳ ಕಾಲ ಆಮೆಗಳು ಜೀವಿಸುತ್ತವೆ. ಅಷ್ಟು ವರ್ಷಗಳ ಕಾಲ ಆಮೆಗಳು ಅನೇಕ ಸಂಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ. ನಂತರ ಯಾವ ಪುರುಷ ಹೆಂಗಸರಿಗೆ ಬೆಲೆ ಕೊಡೋದಿಲ್ವೋ, ಸ್ತ್ರೀಯರನ್ನ ಕೀಳಾಗಿ ನೋಡ್ತಾನೋ, ಮತ್ತೆ ಹೆಣ್ಣಿಗೆ ತುಂಬಾ ತೊಂದರೆಗಳನ್ನ ಕೊಡ್ತಾನೋ ಅಂತಹ ಪುರುಷನು ಮುಂದಿನ ಜನ್ಮದಲ್ಲಿ ಹೆಣ್ಣಿನ ಜನ್ಮವನ್ನು ಪಡ್ಕೊಳ್ತಾನೆ. ಮತ್ತೆ ಮಂಗನ ಜನ್ಮ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನನ್ನು ನಂಬಿರುವ ಮಾಲೀಕನಿಗೆ ತನ್ನ ಲಾಭಕ್ಕೋಸ್ಕರ ದ್ರೋಹ ಮಾಡ್ತಾನೋ, ತನ್ನ ಮಾಲೀಕನ ನಂಬಿಕೆಯನ್ನ ಕಳ್ಕೊಳ್ತಾನೋ ಅಂತಹ ವ್ಯಕ್ತಿ ತನ್ನ ಪುನರ್ಜನ್ಮದಲ್ಲಿ ಕೇವಲ 20-30 ವರ್ಷಗಳ ಕಾಲ ಜೀವಿಸುವಂತ ಕೋತಿಯ ಜನ್ಮವನ್ನ ಪಡೆಯುತ್ತಾನೆ. ಮತ್ತೆ ಯಾವ ಮನುಷ್ಯ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಟ್ಟು ಅಥವಾ ಪ್ರಾಣಿಗಳನ್ನ ಕಡಿದು ಅದರಿಂದ ಬರುವಂತ ಹಣದಲ್ಲಿ ತನ್ನ ಸಂಸಾರವನ್ನ ಸಾಕ್ಕೊಳ್ತಾನೋ ಅಂತಹ ವ್ಯಕ್ತಿ ತನ್ನ ಮುಂದಿನ ಜನ್ಮದಲ್ಲಿ ಅದೇ ಪ್ರಾಣಿಯಾಗಿ ಹುಟ್ಟಿ ಬೇರೆಯವರ ಕೈಯಿಂದ ಕಸಾಯಿಖಾನೆಯಲ್ಲಿ ಬಲಿಯಾಗ್ತಾನೆ. ಗರುಡ ಪುರಾಣದ ಪ್ರಕಾರ ಯಾವ ಮನುಷ್ಯ ತಾನು ಸಾಯುವಂತ ಸಮಯದಲ್ಲಿ ಭಗವಂತನ ಹೆಸರನ್ನ ಹೇಳ್ತಾನೋ, ದೇವರನ್ನ ನೆನಪಿಸ್ಕೊಳ್ತಾನೋ ಅಂತಹ ವ್ಯಕ್ತಿಗೆ ಭಗವಂತನು ಮುಕ್ತಿಯನ್ನ ಕೊಡುತ್ತಾನೆ. ಇದೇ ಕಾರಣಕ್ಕೆ ಶಾಸ್ತ್ರಗಳ ಪ್ರಕಾರ ಮನುಷ್ಯನು ಸಾವನ್ನಪ್ಪುವಾಗ ರಾಮನಾಮವನ್ನು ನೆನೆಯುವುದು ತುಂಬಾ ಮಹತ್ವಪೂರ್ಣವಾಗಿದೆ. ಇದಲ್ಲದೆ ಯಾವ ವ್ಯಕ್ತಿ ತನ್ನ ಮಿತ್ರನಿಗೆ ಅಥವಾ ಆತ್ಮೀಯ ಸ್ನೇಹಿತನಿಗೆ ಅವಮಾನ ಮಾಡ್ತಾನೋ, ಅವನ ಜೊತೆ ಸ್ನೇಹಿತನ ರೀತಿ ನಟನೆ ಮಾಡಿ ಆತ್ಮೀಯ ಸ್ನೇಹಿತನಿಗೆ ಕಷ್ಟ ಕಾಲದಲ್ಲಿ ದೂರವಾಗ್ತಾನೋ ಅಂತಹ ವ್ಯಕ್ತಿ ಮತ್ತೊಂದು ಜನ್ಮದಲ್ಲಿ ಕತ್ತಿಯಾಗಿ ಹುಟ್ಟುತ್ತಾನೆ. ಮತ್ತೆ ನಾಯಿಯಾಗಿ ಯಾರೆಲ್ಲ ಹುಟ್ಟುತ್ತಾರೆ ಅಂತ ನೋಡೋದಾದ್ರೆ, ಯಾರು ಧರ್ಮಕ್ಕೆ ಅವಮಾನ ಮಾಡ್ತಾರೋ, ವೇದ ಶಾಸ್ತ್ರಗಳು ಧಾರ್ಮಿಕ ಗ್ರಂಥಗಳ ಬಗ್ಗೆ ಭಕ್ತಿ ಇರೋದಿಲ್ವೋ, ಮತ್ತೆ ದೇವರ ಬಗ್ಗೆ ನಂಬಿಕೆ ಇರೋದಿಲ್ವೋ ಅಂಥವರು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟುತ್ತಾರೆ ಅಂತ ಗರುಡ ಪುರಾಣದಲ್ಲಿ ತಿಳಿಸಲಾಗಿದೆ. ಮತ್ತೆ ಯಾವ ವ್ಯಕ್ತಿ ಬೇರೆಯವರನ್ನ ದೂಷಣೆ ಮಾಡ್ತಾರೋ ಅಥವಾ ನಿಂದನೆ ಮಾಡ್ತಾರೋ ಅಂಥವರು ಪುನರ್ಜನ್ಮದಲ್ಲಿ ಕೀಟ ಮತ್ತು ಹುಳುವಿನ ರೂಪದಲ್ಲಿ ಹುಟ್ಟುತ್ತಾರೆ. ನಮ್ಮೆಲ್ಲರಿಗೂ ಈ ಭೂಮಿಯ ಮೇಲೆ ಆಯಾ ಜನ್ಮದಲ್ಲಿ ಹುಟ್ಟೋವರೆಗೂ ನಮಗೆ ಮುಕ್ತಿ ಸಿಗೋದಿಲ್ಲ. ನಮ್ಮ ಪುನರ್ಜನ್ಮದ ಜೀವಿತಾವಧಿ ಎನ್ನುವುದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳ ಲೆಕ್ಕಾಚಾರದ ಮೇಲೆ ನಿರ್ಧರಿತವಾಗಿರುತ್ತೆ. ಹಾಗೂ ಯಾವ ಮನುಷ್ಯ ಕಳ್ಳನಾಗಿರ್ತಾನೋ, ತನ್ನ ಜೀವನದಲ್ಲಿ ಯಾವುದೇ ವಸ್ತುವನ್ನ ಕಳ್ತನ ಮಾಡ್ತಾನೋ ಆ ಮನುಷ್ಯ ಅವನ ಮುಂದಿನ ಜನ್ಮದಲ್ಲಿ ಇಲಿಯಾಗಿ ಹುಟ್ಟುತ್ತಾನೆ. ಒಂದು ವೇಳೆ ಆ ಅಪರಾಧ ಕಳ್ಳತನಕ್ಕಿಂತ ದೊಡ್ಡದಾಗಿದ್ರೆ ಆಗ ಇನ್ನೂ ಹೆಚ್ಚು ಕಷ್ಟಪಡುವಂತ ಜನ್ಮದಲ್ಲಿ ಹುಡ್ತಾರೆ. ಅದೇ ರೀತಿ ಯಾವ ವ್ಯಕ್ತಿ ಮತ್ತೊಬ್ಬರನ್ನ ಮೂರ್ಖರನ್ನಾಗಿ ಮಾಡಿ ಮೋಸ ಮಾಡ್ತಾನೋ ಆ ಮತ್ತೊಬ್ಬ ವ್ಯಕ್ತಿಗೆ ಬರಬೇಕಿದ್ದಂತ ಲಾಭವನ್ನ ಮೋಸದಿಂದ ತಾನು ಪಡ್ಕೊಳ್ತಾನೋ ಅಂತಹ ಮನುಷ್ಯನಿಗೆ ಸಾವನ್ನಪ್ಪಿದ ನಂತರ ನರಕಲೋಕದಲ್ಲಿ ಸ್ಥಾನವನ್ನ ಪಡಿತಾನೆ. ಅದರ ಜೊತೆಗೆ ಅಂತಹ ಮನುಷ್ಯ ತನ್ನ ಮುಂದಿನ ಜನ್ಮದಲ್ಲಿ ಗೂಬೆಯಾಗಿ ಹುಟ್ಟುತ್ತಾನೆ. ಹಾಗೂ ಯಾವ ಮನುಷ್ಯ ಪರ ಸ್ತ್ರೀಯರ ಜೊತೆ ಸಂಬಂಧವನ್ನ ಹೊಂದಿರ್ತಾನೋ ಅವನು ಸಾವನ್ನಪ್ಪಿದ ನಂತರ ನರಕಕ್ಕೆ ಹೋಗಿ ಶಿಕ್ಷೆಗಳನ್ನ ಅನುಭವಿಸಿ ಕೇವಲ ಒಂದು ಮಾತ್ರವಲ್ಲದೆ ಒಂದರ ನಂತರ ಮತ್ತೊಂದು ಜನ್ಮವನ್ನ ಪಡೆದು ಆಯಾ ಜನ್ಮದಲ್ಲಿ ಅದರದ್ದೇ ಆದಂತ ಕಷ್ಟವನ್ನ ಅನುಭವಿಸಬೇಕಾಗುತ್ತೆ. ಈ ಎಲ್ಲಾ ಜನ್ಮದಲ್ಲಿ ಅನುಭವಿಸಿದ ಕಷ್ಟ ಅವನು ಮತ್ತೆ ಮನುಷ್ಯನನ್ನಾಗಿ ಹುಟ್ಟಲು ಪ್ರಾಪ್ತಿಯಾಗುತ್ತೆ. ಹಾಗೆ ಮದುವೆಯಾಗಿರುವಂತಹ ಸ್ತ್ರೀ ಮತ್ತೊಬ್ಬ ಪರಪುರುಷನ ಜೊತೆ ಸಂಬಂಧವನ್ನ ಬೆಳೆಸಿದ್ರೆ ಅಂತಹ ಸ್ತ್ರೀ ಮುಂದಿನ ಜನ್ಮದಲ್ಲಿ ಹಾವಾಗಿ ಹುಟ್ಟಿ ಅನೇಕ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. ನಂತರ ಯಾರು ಮತ್ತೊಬ್ಬರನ್ನ ತುಂಬಾ ಕೆಟ್ಟ ಪದಗಳಿಂದ ಬೈತಾರೋ, ಕೆಟ್ಟ ಮಾತುಗಳನ್ನ ಆಡಿ ಜಗಳ ಮಾಡ್ತಾರೋ ಅವರು ಏನಾಗಿ ಹುಡ್ತಾರೆ ಗೊತ್ತಾ? ಕಂಠದಲ್ಲಿ ಸರಸ್ವತಿ ದೇವಿಯು ವಾಸವಿರ್ತಾಳೆ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಯಾವ ಮನುಷ್ಯರ ಬಾಯಲ್ಲಿ ಮಧುರವಾದ ಮಾತುಗಳು ಹೊರಬರದೆ ಕೆಟ್ಟ ಪದಗಳನ್ನು ಬಳಸಿ ಮತ್ತೊಬ್ಬರ ಮನಸ್ಸನ್ನ ನೋಯಿಸ್ತಾರೋ ಅಂಥವರು ಮುಂದಿನ ಜನ್ಮದಲ್ಲಿ ಕುರಿಯಾಗಿ ಹುಟ್ಟುತ್ತಾರೆ.
ಯಾರು ಹೆಂಗಸರಿಗೆ ತುಂಬಾ ತೊಂದರೆ ಕೊಡ್ತಾರೋ, ಗರ್ಭಪಾತ ಮಾಡಿಸ್ತಾರೋ ಅಂಥವರು ಮುಂದಿನ ಜನ್ಮದಲ್ಲಿ ಮೂರ್ಖರಾಗಿ ಅಥವಾ ಅಂಗವೈಫಲ್ಯರಾಗಿ ಜನ್ಮ ತಾಳ್ತಾರೆ. ಗರುಡ ಪುರಾಣದ ಪ್ರಕಾರ ಬೇರೆಯವರಿಗಾಗಿ ಒಳ್ಳೆದನ್ನ ಬಯಸುವಂತವರು, ಧರ್ಮಕ್ಕೆ ಬೆಲೆ ಕೊಡುವಂತವರು, ಪ್ರಾಣಿ ಪಕ್ಷಿಗಳನ್ನ ಪ್ರೀತಿ ಮಾಡುವಂತವರು, ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳುವಂತವರು, ತನ್ನ ಗುರುಗಳು ಹೇಳಿದ ಮಾರ್ಗದಲ್ಲಿ ನಡೆಯುವಂತ ಮನುಷ್ಯನ ಆತ್ಮ ಸ್ವರ್ಗಕ್ಕೆ ಹೋಗುತ್ತೆ. ಅವರಿಗೋಸ್ಕರ ಮೋಕ್ಷದ ಬಾಗಿಲನ್ನ ತೆರೆಯಲಾಗುತ್ತೆ. ಇದೆಲ್ಲವನ್ನ ಕೇಳಿದ್ಮೇಲೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಕಾಡ್ತಿರುತ್ತೆ. ನಾವು ಮಾಡಿದ ಪಾಪ ಕರ್ಮಗಳಿಗೆ ತಕ್ಕಂತೆ ನರಕದಲ್ಲಿಯೇ ಶಿಕ್ಷೆಗಳನ್ನ ಕೊಟ್ಮೇಲೂ ಕೂಡ ಪುನರ್ಜನ್ಮದಲ್ಲಿ ಮತ್ತೊಮ್ಮೆ ಸಂಕಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಯಾಕೆ ಬರುತ್ತೆ ಅಂತ. ಈ ಪ್ರಶ್ನೆಗೆ ಉತ್ತರವನ್ನ ಭಗವಂತನಾದ ವಿಷ್ಣು ಪಕ್ಷಿರಾಜ ಗರುಡನಿಗೆ ಸ್ಪಷ್ಟವಾಗಿ ಹೇಳ್ತಾರೆ. ಅದೇನೆಂದ್ರೆ, ಕೆಲವೊಮ್ಮೆ ಮನುಷ್ಯರು ಮಾಡಿರುವ ಕರ್ಮಕ್ಕೆ ನರಕದಲ್ಲಿ ಶಿಕ್ಷೆಗಳನ್ನ ಕೊಟ್ಮೇಲೂ ಕೂಡ ಅದು ಸಾಕಾಗದೆ ಅವರು ಮಾಡಿರುವ ಕರ್ಮಕ್ಕೆ ಶಿಕ್ಷೆಗಳನ್ನ ಪುನರ್ಜನ್ಮದಲ್ಲಿ ಹುಟ್ಟಿ ಪೂರ್ತಿಗೊಳಿಸಬೇಕಾಗುತ್ತೆ. ಅಂದ್ರೆ ನಮ್ಮ ಪಾಪ ಕರ್ಮಗಳು ಹೆಚ್ಚಾಗಿದ್ರೆ ಆಗ ಶಿಕ್ಷೆ ಕೂಡ ಹೆಚ್ಚಾಗಿರುತ್ತೆ, ಅಷ್ಟೇ ದುಃಖವನ್ನ ಅನುಭವಿಸ್ಬೇಕಾಗುತ್ತೆ. ಅದೇ ರೀತಿ ಅವರ ಪಾಪ